ಎಲ್ಲರಿಗೂ ಕನ್ನಡಾಂಬೆ ಕಂದ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಲ್ಲಿವರೆಗೂ ನಾವು ಕರೀತಾರೆ ಟೀಚರ್ ಪೋಸ್ಟನ್ನು ಕರೀತಾರೆ ಅಂದ್ಕೊಂಡು ಕಾಯ್ತಾನೆ ಬಂದ್ವಿ. ಆದರೆ ಇನ್ನು ಹಾಗಾಗಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಕಾಲ್ ಫಾರ್ಮ್ ಆಗುತ್ತೆ. ಆದ್ದರಿಂದ ಎಲ್ಲರೂ ಆಸ್ಪಿರೆಂಟ್ಸ್ ಏನಿದಾವೆಲ್ಲ ಎಲ್ಲರೂ ಸ್ವಲ್ಪ ಅಭ್ಯಾಸವನ್ನು ಸ್ವಲ್ಪ ವೇಗವಾಗಿ ಮಾಡಿದ್ರೆ ನಾವು ಕ್ಲಿಕ್ ಆಗ್ಬಹುದೇನೋ. ಹಾಗೆ ಅಕ್ಕಿವೆ ಅನ್ನೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ನಾವು ಅಭ್ಯಾಸ ಮಾಡೋಣ. ಸೊ ಹಾಗಾದರೆ ತಡೆ ಯಾಕೆ, ಇನ್ನು ನಾವು ಕ್ಲಾಸನ್ನು ಆರಂಭ ಮಾಡೋಣ. ಈ ದಿನ ನಾವು ಛಂದಸ್ಸಿನ ಬಗ್ಗೆ ನೋಡ್ತಾ ಹೋಗೋಣ. ಛಂದಸ್ಸು ಎಲ್ಲ ಪರೀಕ್ಷೆಗಳಿಗೂ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು. 2 ಅಥವಾ 3 ಪ್ರಶ್ನೆಗಳು ಈ ಛಂದಸ್ಸಿನ ಬಗ್ಗೆನೇ ಇದ್ದೇ ಇರ್ತವೆ. ಆ ಒಂದೊಂದು ಮಾರ್ಕ್ಸು ಕೂಡ ನಮಗೆ ಬಹಳಷ್ಟು ಮಹತ್ವಪೂರ್ಣವಾಗಿರುವಂಥದ್ದು. ಹಾಗಾಗಿ ಯಾವುದೇ ಒಂದು ಅಂಕನೂ ನಾವು ಕಳ್ಕೊಳ್ಬಾರ್ದು ಅನ್ನೋ ಹಾಗಾಗಿದ್ದರೆ ನಾವು ಸರಿಯಾದ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಅಭ್ಯಾಸವನ್ನು ಮಾಡೋಣ. ಅದರಲ್ಲೂ ವ್ಯಾಕರಣವನ್ನು ನಾವು ಪರ್ಫೆಕ್ಟಾಗಿ ಕಲಿತ್ವಿ ಅಂತ ಹೇಳಿದ್ರೆ ಎಲ್ಲೂ ಒಂದು ಮಾರ್ಕ್ಸನ್ನು ಕೂಡ ನಾವು ಕಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಸ್ಟಾರ್ಟ್ ಮಾಡೋಣ ತರಗತಿಯನ್ನು. ಸ್ನೇಹಿತರೆ, ಈ ದಿನ ನಾವು ಛಂದಸ್ಸಿನ ಬಗ್ಗೆ ನೋಡ್ತಾ ಹೋಗೋಣ. ಛಂದಸ್ಸು ಅಂದರೆ ಏನು ಅಂತ ನೋಡೋದಾದರೆ, ಛಂದಸ್ಸು ಪದ್ಯದ ನಿಯಮವನ್ನು ತಿಳಿಸುವಂತಹ ಒಂದು ಶಾಸ್ತ್ರಕ್ಕೆ ನಾವು ಛಂದಸ್ಸು ಅಂತ ಹೇಳಿ ಕರಿತೀವಿ. ಚದಿ ಆಹ್ಲಾದವನ್ನು ಉಂಟು ಮಾಡುವುದು ಯಾವುದು? ಅದು ಛಂದಸ್ಸು. ಚದಿರೋರ್ಚನೆ ಬಲಿಷ್ಠವನ್ನಾಗಿ ಮಾಡುವುದು ಯಾವುದು? ಅದು ಛಂದಸ್ಸು. ಮಂತ್ರ ಮನನ. ಛಂದಾಸ್ಯುಚ್ಛಾದನಾಥ್ ಸ್ತೋಮಸ್ಥವನಾಥ್. ಇದನ್ನು ಯಾಸ್ಕನು ತನ್ನ ನಿರುಕ್ತಿಯಲ್ಲಿ ಈ ರೀತಿಯಾಗಿ ಹೇಳಿದ್ದಾನೆ. ಮನನದಿಂದ ಮಂತ್ರ, ಛಾದನದಿಂದ ಛಂದಸ್ಸು, ಸ್ಥವನದಿಂದ ಸ್ತೋತ್ರ. ಇಲ್ಲಿ ಛಾದನವೆಂದರೆ ಆಚ್ಛಾದನ, ಮುಚ್ಚುಮರೆ ಮಾಡುವುದು. ಛಂದಸ್ಸುಗಳ ಪದ್ಯದ ಅರ್ಥವನ್ನು ಅಂದವಾಗಿ ಮುಚ್ಚುತ್ತವೆ. ಛಂದಸ್ಸಿನ ಮಹತ್ವವನ್ನು 1ನೇ ನಾಗವರ್ಮ ಈ ರೀತಿಯಾಗಿ ತಿಳಿಸುತ್ತಾರೆ. ಚಂದಮನರಿಯದ ಕವಿತೆಯ ದಂದುಗದೊಳ್ ತೊಡರ್ದು ಸುಳಿವಕು ಕವಿಯೇ ಕುರುಡಂ. ಅಂದರೆ ಅದರ ಅರ್ಥವನ್ನು ನೋಡೋದಾದರೆ, ಛಂದಸ್ಸನ್ನು ಅರಿಯುವುದು ಕಾವ್ಯರಚನೆಗೆ ತೊಡಗುವ ಕವಿ ಕುರುಡ ಕವಿ. ಏನಪ್ಪ ಅಂದರೆ, ಛಂದಸ್ಸನ್ನು ತಿಳಿದುಕೊಳ್ಳದೆ ಒಂದು ಕಾವ್ಯ ರಚನೆಗೆ ಯಾರು ಮುಂದಾಗ್ತಾರೋ ಅವನನ್ನು ನಾಗವರ್ಮ ತನ್ನ ಒಂದು ಕಾವ್ಯದಲ್ಲಿ ಕುರುಡ ಕವಿ, ಅಂದರೆ ಅವನಿಗೆ ಕಣ್ಣಿಲ್ಲ ಅಂತ ಅರ್ಥ. ಕುಕವಿ ಅಂತ ಹೇಳಿ ನಾಗವರ್ಮ ಅವರು ಹೇಳ್ತಾರೆ. ಏನು ಕಾವ್ಯ ರಚನೆಗೆ ಮೇನ್ ಏನು ಬೇಕು? ಛಂದಸ್ಸು ಬೇಕು ಅಂತ. ಇದರ ಹಾಗಾದರೆ ಛಂದಸ್ಸನ್ನು ಕುರಿತು ಇರುವಂತಹ ಗ್ರಂಥಗಳು ಬಹಳಷ್ಟಿವೆ. ಅದರಲ್ಲಿ ನಾವು ಕೆಲವೊಂದಿಷ್ಟನ್ನು ನೋಡೋಣ. ಛಂದೋ ಗ್ರಂಥಗಳು. ಮೊದಲನೇದಾಗಿ ಛಂದೋಂಬುದಿ. ಇದನ್ನು ಬರೆದಂಥವ್ರು ಯಾರಪ್ಪ ಅಂತ ಹೇಳಿದರೆ ನಾಗವರ್ಮ. ಈ ಛಂದೋಂಬುದಿ ಅನ್ನುವಂಥದ್ರ ಕಾವ್ಯದ ಗ್ರಂಥದ ರಚನೆಕಾರ 1ನೇ ನಾಗವರ್ಮ. ಇದು ಛಂದೋ ಗ್ರಂಥಗಳಲ್ಲಿ ಅತಿ ಪ್ರಾಚೀನವಾಗಿರುವಂಥದ್ದು. ಛಂದಸ್ಸಿನ ಎಲ್ಲ ವಿಚಾರಗಳನ್ನು ಕವಿ ತನ್ನ ಸತಿಗೆ ಹೇಳಿದಂತೆ ಬರೆದಿದ್ದಾನೆ. ಅಂದರೆ ಕವಿ ಈ ಛಂದಸ್ಸನ್ನು ತನ್ನ ಹೆಂಡತಿಗೆ ಹೇಳುವುದರ ಮುಖಾಂತರ ಈ ಛಂದೋಂಬುದಿ ಎಂಬುದನ್ನು ಕೃತಿಯನ್ನು ರಚನೆ ಮಾಡಿದ್ದಾರೆ. ಯಾರು? ನಾಗವರ್ಮ. 2ನೇ ಕೃತಿ ಕವಿ ಜಿಹ್ವಾವಬಂಧನ. ಇದರ ಕರ್ತೃ ಈಶ್ವರ ಕವಿ. ಯಾರು? ಜಿಹ್ವಾವಬಂಧನದ ಕರ್ತೃ ಈಶ್ವರ ಕವಿ. ಕಾಲ 1500. 3ನೇದು ಛಂದಸ್ಸಾರ. ಇದರ ಕರ್ತೃ ಗುಣಚಂದ್ರ. ಇವರ ಒಂದು ಕಾಲ 1650. 4ನೇ ಒಂದು ಕೃತಿ ಗ್ರಂಥ ಸಂಗೀತ ರತ್ನಾಕರ. ಕರ್ತೃ ಶಾರ್ಂಗ್ಯ ದೇವ. 1100 ಇವರ ಕಾಲ. ಇದು ಸಂಗೀತ ಶಾಸ್ತ್ರವನ್ನು ಕುರಿತಂತೆ ಸಂಸ್ಕೃತದಲ್ಲಿರುವ ಅತ್ಯಂತ ಜನಪ್ರಿಯವಾದಂಥ ಗ್ರಂಥ ಯಾವುದು ಅಂತ ಹೇಳಿದರೆ ಸಂಗೀತ ರತ್ನಾಕರ. ಯಾರ್ದು? ಶಾರ್ಂಗ್ಯ ದೇವ ಅವ್ರದ್ದು ಜನಪ್ರಿಯವಾಗಿರುವಂಥದ್ದು. ಇದರಲ್ಲಿ ಒಟ್ಟು ಎಷ್ಟು ಅಧ್ಯಾಯಗಳಿವೆ? 5 ಅಧ್ಯಾಯಗಳಿದ್ದು 4ನೇ ಅಧ್ಯಾಯದಲ್ಲಿ ಕನ್ನಡ ಛಂದಸ್ಸಿನ ಬಗ್ಗೆ ಏಳೆ, ತ್ರಿಪದಿ ಮತ್ತು ಷಟ್ಪದಿಗಳನ್ನು ವಿವರಿಸಲಾಗಿದೆ. ಈ ಒಂದು ಗ್ರಂಥದ 7 ಅಧ್ಯಾಯಗಳಲ್ಲಿ 4ನೇ ಅಧ್ಯಾಯ, ಒಟ್ಟು 7 ಅಧ್ಯಾಯಗಳಿವೆ. ಅದರಲ್ಲಿ ಈ ಸಂಗೀತ ರತ್ನಾಕರದಲ್ಲಿ ಒಟ್ಟು 7 ಅಧ್ಯಾಯಗಳಿದ್ದು ಇದರಲ್ಲಿ 4ನೇ ಅಧ್ಯಾಯದಲ್ಲಿ ಏಳೆ, ತ್ರಿಪದಿ ಮತ್ತು ಷಟ್ಪದಿಗಳ ಬಗ್ಗೆ ವಿವರಿಸಲಾಗಿದೆ. 5ನೇ ಗ್ರಂಥ ಛಂದೋನು ಶಾಸನ. ಕರ್ತೃ ಜಯಕೀರ್ತಿ. ಕಾಲ 1050. ಸಂಸ್ಕೃತ ಛಂದಸ್ಸನ್ನು ವಿವರಿಸುವ ಸಂಸ್ಕೃತ ಛಂದೋ ಗ್ರಂಥವಾಗಿದ್ದು ಇದರಲ್ಲಿ 8 ಅಧಿಕರಣಗಳಿದ್ದು ಒಟ್ಟು ಎಷ್ಟು ಅಧಿಕರಣಗಳು? ಛಂದೋನು ಶಾಸನ ಜಯಕೀರ್ತಿ ರಚಿಸುವಂಥ ಈ ಛಂದೋನು ಶಾಸನದಲ್ಲಿ 8 ಅಧಿಕರಣಗಳಿವೆ. ಅದರಲ್ಲಿ ಸಪ್ತಮಾಧಿಕಾರವು ಸಂಪೂರ್ಣ ಕನ್ನಡ ಛಂದಸ್ಸಿಗೆ ಮೀಸಲಾಗಿದೆ. ಅದರಲ್ಲಿ 7ನೇ ಅಧಿಕಾರ ಏನು? ಸಂಪೂರ್ಣ ಕನ್ನಡ ಛಂದಸ್ಸಿಗೆ ವಿವರಿಸಲಾಗಿದ್ದು ಈ ಅಧಿಕರಣವನ್ನು ಕರ್ನಾಟ ವಿಷಯ
ಭಾಷಾಜಾತ್ಯಾಧಿಕಾರ ಅಂಥೇಳಿ ಕರೆಯಲಾಗಿದೆ. ಇಂಪಾರ್ಟೆಂಟ್. ಏನು ಈ ಅಧಿಕರಣ ಎಷ್ಟು 7ನೇ ಅಧಿಕಾರವು ಏನೈತೆ ಅಂದರೆ ಕರ್ನಾಟ ವಿಷಯ ಭಾಷಾ ಜಾತಿ. ಯಾವ ಒಂದು ಅಧಿಕರಣವನ್ನು ನಾವು ಕರ್ನಾಟಕ ವಿಷಯ ಭಾಷಾ ಜಾತ್ಯಾಧಿಕಾರ ಅಂತೇಳಿ ಕರೆಯಲಾಗಿದೆ ಅಂತಲೂ ಕೇಳ್ಬೋದು. ಅಥವಾ ಛಂದೋನುಶಾಸನದಲ್ಲಿ ಬರುವಂಥ 4ನೇ ಸಪ್ತಮ ಅಧಿಕರಣವು ಯಾವುದು ಏನನ್ನಲಾಗಿದೆ ಅಂತಲೂ ಕೇಳ್ಬೋದು. 6ನೇ ಗ್ರಂಥ ಮಾನಸೋಲ್ಲಾಸ. ಯಾವುದು? ಮಾನಸೋಲ್ಲಾಸ. ಕರ್ತೃ 3ನೇ ಸೋಮೇಶ್ವರ. ಅಭಿಲಾಷಿತಾರ್ಥ ಚಿಂತಾಮಣಿ ಅಂತಲೂ ಇದನ್ನು ಕರೆಯುತ್ತಾರೆ. ಏನಂತ ಕರೀತಾರೆ? ಅಭಿಲಾಷಿತಾರ್ಥ ಚಿಂತಾಮಣಿ ಅಂತೇಳಿ ಕೂಡ ಕರೆಯಲಾಗಿರುತ್ತೆ. 7ನೇ ಗ್ರಂಥ ಷಟ್ಪ್ರತ್ರಯ. ಇದರ ಕರ್ತೃ ಶಾಲ್ಯದ ಕೃಷ್ಣರಾಜ. ಕಾಲ 1748. 8ನೇದು ಚಂದೋದರ್ಪಣ. ಕರ್ತೃ ಸೀತಾರಾಮಕ್ಕೇದಿಲ್ಲಾಯಿ. ಇವರ ಒಂದು ಕಾಲ 1985. ಇತ್ತೀಚಿನ ಕೃತಿಯಾಗಿದೆ ಚಂದೋದರ್ಪಣ. ಚಂದೋಮಿತ್ರ. ಕರ್ತೃ ಅರಾಮಿತ್ರ. ಈ ಚಂದೋಮಿತ್ರ ಗ್ರಂಥವನ್ನು ಬರೆದಂಥ ಕರ್ತೃ ಯಾರು ಅಂತೇಳಿ ಈ ಒಂದು ಅರಾಮಿತ್ರ ಅವ್ರ ಬಗ್ಗೆ ಕಳೆದ ಬಾರಿ ಒಂದು ಪ್ರಶ್ನೆಯಾಗಿದೆ. ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಇವರ ಒಂದು ಕಾಲ 1990. ಕನ್ನಡ ಚಂದೋ ವಿಕಾಸ. DS ಕರಿಕೆಯವ್ರದ್ದು. ಇದು ಇತ್ತೀಚಿನ ಕೃತಿಯಾಗಿರೋದ್ರಿಂದ ಕೇಳೋ ಒಂದು ಚಾನ್ಸಸ್ಸು ಬಹಳಷ್ಟಿದೆ. ಇದು ಸಂಶೋಧನಾ ಗ್ರಂಥವಾಗಿದ್ದು 1945ರಲ್ಲಿ ಕನ್ನಡ ಛಂದಸ್ಸಿನ ಕುರಿತಾದ ಮೊಟ್ಟ ಮೊದಲ PhD ಗ್ರಂಥ. ಯಾವುದು? ಈ ಕನ್ನಡ ಚಂದೋ ವಿಕಾಸ. DS ಕರಿಕೆಯವರು ಬರೆದಂಥ ಈ ಕನ್ನಡ ಚಂದೋ ವಿಕಾಸ ಕನ್ನಡ ಛಂದಸ್ಸಿನ ಕುರಿತಾಗಿ ಬರೆದಂಥ ಮೊಟ್ಟ ಮೊದಲ PhD ಗ್ರಂಥವಾಗಿದೆ. 11 ಕನ್ನಡ ಛಂದೋ ಸ್ವರೂಪ. ಕರ್ತೃ TV ವೆಂಕಟಾಚಲ ಶಾಸ್ತ್ರಿ. ಛಂದೋತರಂಗ. ಕನ್ನಡ ಛಂದೋ ಸ್ವರೂಪದ ಕರ್ತೃ TV ವೆಂಕಟಾಚಲ ಶಾಸ್ತ್ರಿ ಅವರು. ಇವರ ಒಂದು ಕಾಲ 1978. 13ನೇ ಗ್ರಂಥವಾಗಿರುವಂಥದ್ದು ಛಂದೋತರಂಗ. ಚಿದಾನಂದ ಮೂರ್ತಿ. ಛಂದಸ್ಸಿನ ಪ್ರಮುಖ ಅಂಶಗಳು ಯತಿ, ಪಡಿ, ಪ್ರಾಸ, ಗಣ, ಲಯ. ಈ 3 ಅಂಶಗಳು ಛಂದಸ್ಸಿನ 3 ಮುಖ್ಯ ಅಂಗಗಳಾಗಿವೆ. ಇದರಲ್ಲಿ ಕನ್ನಡಕ್ಕೆ ಅತಿ ಮುಖ್ಯವಾಗಿರುವಂಥದ್ದು ಪ್ರಾಸ. ಯತಿ. ಯತಿ ಎಂಬ ಶಬ್ದ ಎಂ ಎಂಬ ಧಾತುವಿನಿಂದ ನಿಷ್ಪನ್ನಗೊಂಡಿದ್ದು ಅದರ ಮೂಲಾರ್ಥ ತಡೆ, ವಿಶ್ರಾಂತಿ, ವಿರಾಮ ಎಂದಾಗುತ್ತೆ. ಶ್ರೀ ವಿಜಯನ ಯತಿ ಎಂಬುದು ಉಸಿರ್ತಾಣಂ ಅಂತೇಳಿ ಯತಿಯನ್ನು ಕುರಿತು ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಹೇಳಿದ್ದಾರೆ. 1ನೇ ನಾಗವರನ್ನು ಕೂಡ ಯತಿ ಎಂಬುದು ಗಣನೀಯಮ ಪತಿಥಿ ಉಸಿರ್ದಾಣಂ ಅಪ್ಪುದು ಅಂತ ಕೂಡ ಹೇಳಿದ್ದಾರೆ. ಜಯಕೀರ್ತಿಯವರು ಕೂಡ ಯತಿಯನ್ನು ಕುರಿತು ವಾಕ್ ವಿರಾಮೋ ಯತಿ ಅಂತ ಹೇಳಿದ್ದಾರೆ. ಹೇಮಚಂದ್ರ ಶ್ರವ್ಯೋ ವಿರಾಮೋ ಯತಿ ಅಂತೇಳಿ. ಇವರು ಇದರ ಮೇಲೆ ಪ್ರಶ್ನೆಗಳು ಹೇಗೆ ಬರ್ಬೋದು ಅಂತ ಹೇಳಿದ್ರೆ, ಈ ಹೇಳಿಕೆಯನ್ನು ಕೊಟ್ಟು ಇದು ಯಾರ ಹೇಳಿಕೆ ಅಂತಾನೂ ಕೇಳ್ಬೋದು. ಅಥವಾ ಶ್ರೀ ವಿಜಯ್ ಹೇಳಿದಂಥ ಹೇಳಿಕೆ ಯಾವುದು ಅಂತಲೂ ಇದರಲ್ಲಿ ಯಾವುದು ಅಂತಲೂ ಕೇಳ್ಬೋದು. 2 ರೀತಿಯಾಗಿ ಕೇಳುವಂಥ ಚಾನ್ಸಸ್ ಇರೋದರಿಂದ ಈ ಹೇಳಿಕೆಯನ್ನು ಕೂಡ ನೀವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ, ಪದ್ಯದ ಒಂದು ನುಡಿಯನ್ನು ಓದುವಾಗ ಉಚ್ಚಾರಣೆಯ ಸೌಕರ್ಯಕ್ಕೆ ತಕ್ಕಂತೆ ನಿಯತ ಸ್ಥಾನದಲ್ಲಿ ಶ್ರುತಿಯ ಸೊಬಗತೆಗೆ ಭಂಗ ಬರದ ರೀತಿಯಲ್ಲಿ ಉಸಿರೆಳೆದುಕೊಳ್ಳಲು ನಿಲ್ಲುವ ಸ್ಥಾನವನ್ನು ನಾವು ಯತಿ ಅಂಥೇಳಿ ಕರಿತೀವಿ. ಯತಿ ಭ್ರಷ್ಟ ಅಂದ್ರೇನು? ಈಗ ಯತಿ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಹಾಗಾದರೆ ಯತಿ ಭ್ರಷ್ಟ ಅಂದ್ರೇನು ಅಂತಂದರೆ, ಛಂದಸ್ಶಾಸ್ತ್ರಾನುಸಾರ ನಿಯತವಾದ ಸ್ಥಾನದಲ್ಲಿ ಯತಿ ಬರದೆ ಅದು ತಪ್ಪಿದರೆ ಅದನ್ನು ಯತಿ ಭ್ರಷ್ಟ, ಯತಿ ಭಂಗ, ಯತಿ ವಿಲಂಘನ ಅಂಥೇಳಿ ನಾವು ಕರೆಯಲಾಗುತ್ತೆ. ಕೇಶಿರಾಜ ಯತಿ ವಿಲಂಘನದ ಬಗ್ಗೆ ಹೇಳ್ತಾರೆ. ಯತಿ ವಿಲಂಘನದಿಂದ ಅಳಿದಲ್ತೆ ಕನ್ನಡಂ ಎಂದು ಹೇಳಿ, ಯತಿ ವಿಲಂಘನವು ಕನ್ನಡಿಗರ ಅಸಾಧಾರಣ ಲಕ್ಷಣವಾಗಿದೆ. ಇಂಪಾರ್ಟೆಂಟ್. ಯತಿ ವಿಲಂಘನ ಅನ್ನುವಂಥದ್ದು ಕನ್ನಡಿಗರ ಅಸಾಧಾರಣ ಲಕ್ಷಣವಾಗಿದೆ ಅಂತೇಳಿ ತಿಳಿಸಿದ್ದಾರೆ. ಶ್ರೀ ವಿಜಯನು ಪೂರ್ವಾಚಾರ್ಯರು ದೇಶೀಯ ನಿರಿಸಿಕೊಂಡ ಪ್ರಾಸಮ ಮಿದನ ಅತಿಶಯಮಿಂದು ಯತಿಯಂ ಮಿಕ್ಕರ್. ಇದು ಕೂಡ ಸುಮಾರು ಸಲ ಪ್ರಶ್ನೆಗಳು ಇದರ ಬಗ್ಗೆ ಕೂಡ ಪ್ರಶ್ನೆಯಾಗಿದೆ, ನೆನಪಿಟ್ಕೊಳ್ಳಿ. ಅಂದರೆ ಪೂರ್ವ ಕವಿಗಳು ಪ್ರಾಸವೇ ಶ್ರೇಷ್ಠವಂತ ಹೇಳಿ ಪ್ರಾಸವೇ ಶ್ರೇಷ್ಠ ಅಂಥೇಳಿ ಬಗೆದು ಯತಿಯನ್ನು ಮೀರಿದರು ಎಂದು ತಿಳಿಸಿದ್ದಾರೆ. ಹಾಗಾದರೆ 2ನೇದು ಏನು? ಒಡಿ ಅಂದರೆ ಪದ್ಯದ ಮೊದಲ ಅಕ್ಷರವನ್ನು ಪಾದದ ಮಧ್ಯದಲ್ಲಿ ಯತಿ ಇರುವ ಸ್ಥಾನದಲ್ಲಿ ತಂದದ್ದಾದರೆ ಅದನ್ನು ಒಡಿ ಅಂಥೇಳಿ ಕರೆಯಲಾಗಿತ್ತು. ಇದನ್ನು ಒಡಿ ಎಂದ ಹೆಸರು ವಿಶೇಷವಾಗಿ ವಿಶ್ಲೇಷಿಸಿದರು ತೆಲುಗು ವಿದ್ವಾಂಸರಾಗಿರುವಂಥದ್ದು ರಾಮಯ್ಯ ಪಂತಲಗಾಲು. ಇಂಪಾರ್ಟೆಂಟ್.
ಯಾರು? ರಾಮಯ್ಯ ಪಂತಲಗಾಲ್ ಅವರು ಇದರ ಬಗ್ಗೆ ವಿಶೇಷವಾಗಿ ಇದನ್ನು ವಿಶ್ಲೇಷಿಸಿದ್ದಾರೆ. ಕನ್ನಡದಲ್ಲಿ ಒಡಿಯ ಪ್ರಸ್ತಾಪವನ್ನು ಮೊದಲು ಮಾಡಿದಂತಹ ಕವಿ ಯಾರಪ್ಪ ಅಂತ ಹೇಳಿದರೆ ಈಶ್ವರ ಕವಿಯವರು. ಕನ್ನಡದಲ್ಲಿ ಒಡಿಯ ಪ್ರಸ್ತಾಪವನ್ನು ಮೊದಲ ಮಾಡಿದವರು ಯಾರು ಅಂತ ಕೇಳಿದರೆ ಈಶ್ವರ ಕವಿಯವರು ಪ್ರಸ್ತಾಪ. ಇದರ ಕೃತಿ ಜಿಹ್ವಾಮೂಲ್ಯ ಬಂಧನ. ಯಾವುದು? ಜಿಹ್ವಾಮೂಲ್ಯ ಬಂಧನ. ಈಶ್ವರ ಕವಿಯ ಒಡಿ ಎಂಬೋ ತೆಲುಗಿಗೆ ಪೇಳ್ದಡಗಲ್ಲದೆ ಕನ್ನಡಕ್ಕೆ ವಿರಚಿತ ಸಲ್ಗುಮ್ಮಡದ ನಿನಗರಿಯೇ ಪೇಳುವೆ ಕಡುರಾಗದುಳಾಂದ ಮಾರ್ಗ ಕಾಣಿಸಿದನ ಅನಿತಂ ಅಂತ ಹೇಳಿದ್ದಾರೆ. ಪ್ರಾಸ. ಮೂರನೇದು ಯಾವುದು? ಪ್ರಾಸ. ಪದ್ಯದ ಪ್ರತಿ ಸಾಲಿನಲ್ಲಿ ಒಂದೇ ವಿಧವಾದಂಥ ವ್ಯಂಜನವು ಆದಿ ಅಂತ್ಯ ಮಧ್ಯ ಎಲ್ಲಿಯಾದರೂ ನಿಯತವಾಗಿ ಬಂದ್ರೆ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಪ್ರಾಸ ಅಂತೇಳಿ ಕರಿತೀವಿ. ಕನ್ನಡಿಗರ ಯತಿಗೆ ಮಹತ್ವವನ್ನು ನೀಡದೆ ಪ್ರಾಸಕ್ಕೆ ಮಹತ್ವವನ್ನು ನೀಡಿದ್ದಾರೆ. ಶ್ರೀ ವಿಜಯ ತನ್ನ ಕೃತಿಯಲ್ಲಿ ಕನ್ನಡಕ್ಕೆ ಸತತ ಪ್ರಾಸಂ ಎಂದು ಹೇಳಿದ್ದಾರೆ. ಈಶ್ವರ ಕವಿ ತನ್ನ ಜೀವಾಬಂಧನದಲ್ಲಿ ಉಸಿರ ಅಳಿದ ತನುವ ಓಲ್ ಬಾ ವಿಸಲಂ ಪ್ರಾಸವಿಲ್ಲ ದೀರ್ಘದ ಪದ್ಯಗಳಂತ ಹೇಳಿದ್ದಾರೆ. ಸರ್ವಜ್ಞ ಕವಿಯೂ ಕೂಡ ಪ್ರಾಸವಿಲ್ಲದ ಪದವ ತಾಸು ಹಾಡಿದರೇನು ಸಾಸುವೆ ಎಣ್ಣೆ ಹದ ಮಾಡಿ ಕಣ್ಣಿಗೆ ಸೂಸಿ ಕಂಡಂತೆ ಸರ್ವಜ್ಞ ಅಂತೇಳಿ ಪ್ರಾಸದ ಮಹತ್ವವನ್ನು ಹೇಳಿದ್ದಾರೆ. ಹೀಗೆ ನಾವು ಪ್ರಾಸದ ಬಗ್ಗೆ ನಾವು ತಿಳ್ಕೋದ ಮುಂದಿನ ಒಂದು ತರಗತಿಯಲ್ಲಿ ನಾವು ಪ್ರಾಸದಲ್ಲಿ ಬರುವಂಥ ವಿಧಗಳನ್ನು ನಾವು ತಿಳ್ಕೊಳ್ಳೋಣ. ಈ ಒಂದು ತರಗತಿಯಲ್ಲಿ ಏನೇನು ಕಲಿತೀವಿ ಅಂತ ಹೇಳಿದ್ರೆ ಛಂದಸ್ಸು ಮತ್ತು ಛಂದಸ್ಸಿನ ಅರ್ಥ, ಅದಕ್ಕೆ ಸಂಬಂಧಪಟ್ಟಂಥ ಕೃತಿಗಳು. ಹಾಗಾದರೆ ಛಂದಸ್ಸಿನ ಪ್ರಮುಖ ಅಂಶಗಳು ಯಾವುವು, ಆ ಅಂಶಗಳಲ್ಲಿ ಯಾವ ಇಂಪಾರ್ಟೆಂಟು, ಯತಿ ವಡಿ ಪ್ರಾಸ ಅಂಥೇಳಿ ಮುಂದೆ ಗಣ ಮತ್ತು ಲಯಗಳು ಬರ್ತವೆ. ಈ ಯತಿ ವಡಿ ಪ್ರಾಸದಲ್ಲಿ ಕನ್ನಡಕ್ಕೆ ಅತಿ ಮುಖ್ಯವಾಗಿರುವಂಥದ್ದು ಯಾವುದು ಅಂತ ಹೇಳಿದರೆ ಪ್ರಾಸ. ಈ ಪ್ರಾಸದ ಅರ್ಥವನ್ನು ನಾವು ಈ ಒಂದು ತರಗತಿಯಲ್ಲಿ ನೋಡಿದ್ವಿ. ಮುಂದಿನ ಒಂದು ತರಗತಿಯಲ್ಲಿ ಈ ಪ್ರಾಸದಲ್ಲಿ ಬರುವಂಥ ಪ್ರಕಾರಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಧನ್ಯವಾದಗಳು.